ದೀನಬಂಧವ ನೀನಯನ ಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪತ್ತು ವಿನಯ ಪೂರ್ವಕ ಇತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ. ಗುರು ರಾಘವೇಂದ್ರ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಈಗ ನಾವು ದಿವ್ಯವಾದ ಎರಡನೇ ತಿರುಪತಿ ಅಂತ ಪ್ರಸಿದ್ಧವಾಗಿರತಕ್ಕಂಥ ಮದಲಕಲ್, ಅದನ್ನು ಸಂಸ್ಕೃತದಲ್ಲಿ ಆದಿಶಿಲಾಕ್ಷೇತ್ರ ಅಂತ ಕರೀತಾರೆ. ಶೇಷದಾಸರ ಆರಾಧ್ಯ ಮೂರ್ತಿ ಇರತಕ್ಕಂಥ ಪರಬ್ರಹ್ಮ ಶ್ರೀನಿವಾಸ ಇರತಕ್ಕಂಥ ದಿವ್ಯವಾದ ಸ್ಥಾನ. ಇದರ ಚರಿತ್ರೆ ಸಾವಿರ ವರ್ಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಥ ದಿವ್ಯ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇದು ಮಹದ್ವಾರ, ಇದು ಪ್ರಾರಂಭದ ವೈಕುಂಠ ದ್ವಾರ. ಆ ಕಡೆ ವಾಯುದೇವರಿದ್ದಾರೆ ದ್ವಾರಪಾಲಕರಾಗಿ, ಈ ಕಡೆ ಗರುಡ ದೇವರಿದ್ದಾರೆ ದ್ವಾರಪಾಲಕರಾಗಿ. ನಾವು ಮುಂದೆ ಒಳಗೆ ಹೋಗೋಣ, ಆ ಪರಬ್ರಹ್ಮನ ದರ್ಶನಕ್ಕಾಗಿ ಒಳಗೆ ಹೋಗೋಣ. ಹರೇ ಶ್ರೀನಿವಾಸ. ಇದು ಅಪ್ಪನ ಸ್ವಯಂಭೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಇಲ್ಲಿಯ ಮಹಬೂಬ್ನಗರದ ಅಂದರೆ ಈ ತೆಲಂಗಾಣ ರಾಷ್ಟ್ರದ ಜನರೆಲ್ಲರೂ ಕೂಡ ಅಪ್ಪನನ್ನು ತಿಮ್ಮಪ್ಪ ಅಂತ ಕರೀತಾರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳುವುದಾದರೆ ತಿಮ್ಮ ಅಂದರೆ ಹನುಮಪ್ಪ, ಆತನಿಗೆ ಅಪ್ಪನಾಗಿರತಕ್ಕಂಥ ಪರಬ್ರಹ್ಮ ಶ್ರೀನಿವಾಸನ ಮಹದ್ವಾರ. ಈ ಕಡೆ ಜಯ, ಈ ಕಡೆ ವಿಜಯ ದ್ವಾರಪಾಲಕರಿದ್ದಾರೆ. ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ. ಅಲ್ಲಿ ತಿರುಮಲೆಯಲ್ಲಿ ಹಾಗೆ ಸರಸ್ವತಿ ಸನ್ನಿಧಾನದಿಂದ ಕೂಡಿಕೊಂಡಿರ್ತಕ್ಕಂಥ ಸ್ವಾಮಿ ಪುಷ್ಕರಣಿ ಅದನ್ನು, ಅದೇ ಪ್ರಕಾರ ಇಲ್ಲಿ ಅಪೂರ್ವವಾಗಿರತಕ್ಕಂಥ ಸ್ವಾಮಿಯ ತೆಪ್ಪೋತ್ಸವಾದಿಗಳೆಲ್ಲ ನಡೀತಕ್ಕಂಥ ಪುಷ್ಕರಣಿ. ಸ್ವಲ್ಪ ನೋಡೋಣ, ದರ್ಶನ ಮಾಡಿರಿ ಅದನ್ನು. ತಿರುಮಲೆಯಲ್ಲಿ ಅಪ್ಪನ ಎಡಭಾಗದಲ್ಲಿ ಸ್ವಾಮಿ ಪುಷ್ಕರಣಿ ಇದ್ದಂತೆ ಅಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಹೇಗೋ ಹಾಗೆ ಈ ತಿಮ್ಮಪ್ಪನ ದಿವ್ಯ ಸನ್ನಿಧಾನದಲ್ಲಿರ್ತಕ್ಕಂಥ ದಿವ್ಯವಾದ ಸ್ವಾಮಿ ಪುಷ್ಕರಣಿ. ಇಲ್ಲೇ ಸ್ವಾಮಿಗೆ ಪ್ರತಿ ವರ್ಷದಲ್ಲಿ ತೆಪ್ಪೋತ್ಸವ, ಅವಭೃತ ಇತ್ಯಾದಿ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಅಧಿಕಾರಿಗಳು ನಮ್ಮ ಪ್ರಹ್ಲಾದರಾಯರೇ ಮೊದಲಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಎಲ್ಲ ಸೇರಿ ಇಲ್ಲಿ ಒಳಗೆ ಗುಡಿಯಲ್ಲಿ ಪ್ರವೇಶ ಮಾಡಬೇಕಾದ್ರೆ ಕಾಲು ತೊಳ್ಕೊಂಡು ಹೋಗಲಿ ಅಂತಂಬ ಉದ್ದೇಶದಿಂದ ನಿರಂತರ ನೀರು ಬರುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹರೇ ಶ್ರೀನಿವಾಸ. ನೋಡ್ರಿ, ಮೇಲೆ ಆ ಮಹದ್ವಾರದ ಮೇಲ್ಭಾಗದಲ್ಲಿ ಒಳಗಿರ್ತಕ್ಕಂಥ ಮೂಲಮೂರ್ತಿ ತಿಮ್ಮಪ್ಪನ ಚಿಂತನೆ, ಅಲ್ಲಿ ಆತನ ರೂಪಕಲ್ಪನೆ ಕೊಟ್ಟಿದ್ದಾರೆ. ಒಳಗಡೆ ಸ್ವಯಂ ವ್ಯಕ್ತ ಮಹಾಲಕ್ಷ್ಮಿ ಇದ್ದಾಳೆ, ಅದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ನೋಡ್ರಿ, ಅನಂತ ಪದ್ಮನಾಭ, ಅಲ್ಲಿ ಒಳಗೆ ಸ್ವಯಂ ವ್ಯಕ್ತನಾಗಿ ಅನಂತ ಪದ್ಮನಾಭ ಇದ್ದಾನೆ. ಆ ಅನಂತ ಪದ್ಮನಾಭನ ಚಿತ್ರ, ಅಲಂಕೃತನಾದ ತಿಮ್ಮಪ್ಪ. ಒಳಗಡೆ ಭೂವರಾಹ ಸ್ವಾಮಿ ಇದ್ದಾರೆ, ಆ ಭೂವರಾಹ ಸ್ವಾಮಿಯ ಚಿಂತನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಮೇಲೆ ಹನುಮಂತ ದೇವರು ಒಳಗಡೆ ಸ್ವಯಂ ವ್ಯಕ್ತರಾಗಿದ್ದಾರೆ, ಹನುಮಂತ ದೇವರಿದ್ದಾರೆ. ಆ ಹನುಮಂತ ದೇವರ ಅವತಾರಗಳಾಗಿರ್ತಕ್ಕಂಥ ಭೀಮಸೇನ ದೇವರು, ಈ ಕಡೆ ಮಧ್ವಾಚಾರ್ಯರನ್ನು ಚಿಂತನೆಗೆ ಬರುವಂತೆ ಮಾಡಿದ್ದಾರೆ. ಇಂಥ ಪುಣ್ಯಾತ್ಮರು ನಮ್ಮ ಈ ದೇವಾಲಯದ ಅಧಿಕಾರಿಗಳಿಗೆ ನಮ್ಮ ಪ್ರಾಜೆಕ್ಟಿನ ತರಫವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಪ್ತದ್ವಾರಗಳವೆ. ಆ ಸಪ್ತದ್ವಾರಗಳಂತೂ ಇಲ್ಲಿ ಕೂಡ ಸಪ್ತದ್ವಾರಗಳನ್ನು ಮಾಡಿ, ಮೊದಲನೇ ದ್ವಾರವನ್ನು ನಾವು ಈಗಾಗಲೇ ದಾಟಿಕೊಂಡು ಬಂದಿವೆ. ಆ ದ್ವಾರದಲ್ಲಿ ದೇವಾಲಯದ ಒಳಗಿರ್ತಕ್ಕಂಥ ಸ್ವಯಂ ವ್ಯಕ್ತರಾದ ದೇವತಾ ರೂಪಗಳೆಲ್ಲ ಚಿಂತನೆ ಕೊಟ್ಟರೆ, ಇಲ್ಲಿ ಅಪ್ಪ ತಿಮ್ಮಪ್ಪ ಬರಲಿಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ರುದ್ರದೇವರ ಚಿಂತನೆಯನ್ನು ಕೊಟ್ಟಿದ್ದಾರೆ. ರುದ್ರದೇವರು ಇಲ್ಲಿ ತಪಸ್ಸು ಮಾಡಿ ಆ ತಪಸ್ಸಿಗೆ ಪ್ರಸನ್ನನಾಗುವ ರೀತಿಯಲ್ಲಿ, ಭಗವಂತ ಪ್ರಸನ್ನನಾಗಬೇಕು ಎಂಬ ರೀತಿಯಲ್ಲಿ ಬ್ರಹ್ಮಾಂಡ ಪುರಾಣದ ಭಾಗದಲ್ಲಿ ಮತ್ಸ್ಯಾದಿ ದಶರೂಪಗಳನ್ನು ಚಿಂತನೆ ಮಾಡಿದ್ದಾನೆ. ಆ ರುದ್ರದೇವರು, ತಪಸ್ಸು ಮಾಡಿದ ರುದ್ರದೇವರು, ಆತನ ಒಂದು ರೀತಿಯಿಂದ ಹಿಸ್ಟ್ರಿ ಕೊಟ್ಟುಬಿಟ್ಟಿದ್ದಾರೆ. ಅವನು ಸ್ತೋತ್ರ ಯಾರನ್ನು ಮಾಡಿದ? ಮೊಟ್ಟ ಮೊದಲು ಮತ್ಸ್ಯರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ. ನಂತರದಲ್ಲಿ ಕೂರ್ಮರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ. ವರಾಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ. ನರಸಿಂಹನನ್ನು ಸ್ತೋತ್ರ ಮಾಡಿದ. ವಾಮನನನ್ನು ಸ್ತೋತ್ರ ಮಾಡಿದ. ಆ ಕಡೆ ನೋಡ್ರಿ, ಅಲ್ಲಿ ಮೇಲೆ ವಾಮನ ಇದ್ದಾನೆ, ಇಲ್ಲಿ ವಾಮನ ಪರಶುರಾಮ ಇದ್ದಾನೆ. ಪರಶುರಾಮ ಆದಮೇಲೆ ರಾಮದೇವರಿದ್ದಾರೆ. ಆ ನಂತರದಲ್ಲಿ ಕೃಷ್ಣ ಇದ್ದಾನೆ. ಇಲ್ಲಿ ಬುದ್ಧ, ಕೆಳಗಡೆ ಬುದ್ಧ ಇದ್ದಾನೆ, ಕಲ್ಕಿ ಇದ್ದಾನೆ. ಈ ದಶಾವತಾರಗಳನ್ನು ಈ ಕಡೆ ರುದ್ರದೇವರೇ, ಆ ಕಡೆ ರುದ್ರದೇವರೇ. ಅಲ್ಲಿ ಲಿಂಗ ರೂಪದಲ್ಲಿರ್ತಕ್ಕಂಥ ರುದ್ರನಾದರೆ ಇಲ್ಲಿ ಪಂಚಮುಖನಾಗಿರ್ತಕ್ಕಂಥ ರುದ್ರದೇವರ ಚಿಂತನೆಯನ್ನು ಕೊಟ್ಟು ಈತ ನಮ್ಮಪ್ಪ ತಿಮ್ಮಪ್ಪ ಇಲ್ಲಿ ಬರಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಚರಿತ್ರೆಯನ್ನು ಕೊಟ್ಟಿದ್ದಾರೆ ಈ ಎರಡನೇ ಬಾಗಿಲಿನಲ್ಲಿ. ಆಗಬೇಕಾದರೆ
ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂಥ, ಭಾರತವನ್ನು ಬರೆದಿರತಕ್ಕಂಥ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣಪತಿಯ ಪ್ರಾರ್ಥನೆ ಆಗಬೇಕು, ಅವನ ದರ್ಶನ ಆಗಬೇಕು. ಅಪ್ಪನ ದರ್ಶನ ಸುಲಭವಾಗಿ ಆಗಲಿ ತಂದೆ, ಮನಸ್ಸು ಬರುವ ರೀತಿಯಲ್ಲಿ ಆಗಲಿ, ಆನಂದವಾಗುವ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದೇವಸ್ಥಾನದ ಅಧಿಕಾರಿಗಳು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಭಗವತ್ಪಾದರನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ರುದ್ರದೇವರಿಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದು ಎರಡನೇದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪ್ರತಿ ವರ್ಷ ಬ್ರಹ್ಮೋತ್ಸವಾದಿಗಳು ನಡೀತವೆ. ಅವರೇ ಬಂದು ಬ್ರಹ್ಮೋತ್ಸವಾದಿಗಳು ಮಾಡ್ತಾರೆ. ಆದ ಕಾರಣ ಅದಕ್ಕೆ ರಾಮಾನುಜಾಚಾರ್ಯರನ್ನು ಅಲ್ಲಿ ಚಿಂತನೆ ಕೊಟ್ಟಿದ್ದಾರೆ. ಇಲ್ಲಿ ಶ್ರೀನಿವಾಸನಿಗೆ ಪೂಜಾದಿಗಳೆಲ್ಲ ಕೂಡ ಮಾಧ್ವ ಸಂಪ್ರದಾಯದಲ್ಲಿ ನಡೀತಾವೆ. ಆದ ಕಾರಣ ಆಚಾರ್ಯ ಮಧ್ವರನ್ನು ಇಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಸೊ 3 ಸಂಪ್ರದಾಯಗಳಿಗೆ ನಮ್ಮಪ್ಪ ತಿಮ್ಮಪ್ಪ ಆಶ್ರಯನಾಗಿದ್ದಾನೆ, ಅವರಿಂದ ಪೂಜೆ ತಗೊಳ್ತಾ ಇದ್ದಾನೆ ಅನ್ನುವುದಕ್ಕೆ ನಿದರ್ಶನವಾಗಿ ಈ 4ನೇ ಮಹಾದ್ವಾರದಲ್ಲಿ ಆಚಾರ್ಯ ಮಧ್ವರನ್ನು, ಆಚಾರ್ಯ ರಾಮಾನುಜಾಚಾರ್ಯರನ್ನು, ಆಚಾರ್ಯ ಶಂಕರ ಭಗವತ್ಪಾದರನ್ನು ಇಲ್ಲಿ ಚಿತ್ರೀಕರಣ ಮಾಡಿ ಈ ದೇವಾಲಯದ ವೈಶಿಷ್ಟ್ಯವನ್ನು ಸ್ಪಷ್ಟ ಮಾಡಿದ್ದಾರೆ. ಅಪ್ಪನ ದಿವ್ಯ ಮಂದಿರ ಸಾಕ್ಷಾತ್ ವೈಕುಂಠಕ್ಕೆ ಪ್ರತಿರೂಪ. ಅನುಗುಣವಾಗಿ ಅಪ್ಪ ತಿಮ್ಮಪ್ಪನ ಮುಂದೆ ಅದ್ಭುತವಾಗಿರತಕ್ಕಂಥ ಧ್ವಜಸ್ತಂಭ. ಒಂದು ಸಲ ನೋಡಿದರೆ ಅದು ದೊಡ್ಡ ತಿರುಮಲೆ, ಆದರೆ ಇದು ಸಣ್ಣ ತಿರುಮಲೆ ಎಂಬುದಕ್ಕೆ ಧ್ವಜಸ್ತಂಭನೂ ಬಹಳ ಎತ್ತರ ಅದೇ. ಅದಕ್ಕೆ ಬಂಗಾರದ ಕವಚನೂ ಹಾಕಿಸಿದ್ದಾರೆ. ಅದರ ಮೇಲೆ ಗರುಡನನ್ನು ಕೆಳಗಡೆ ಪ್ರತಿಷ್ಠೆ ಮಾಡಿದ್ದಾರೆ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಿಗೆ, ಅಂದವಾಗಿ ಹಿಡಕಂಡು ದಿವಾರಾತ್ರಿಯಲ್ಲಿ ಬಂದು ಬದಿಯಲ್ಲಿ ನಿತ್ಯ ಬಾರಸನಾಗಿ ಹಿಂದೆ ಮುಂದೆ ಉಪದ್ರವ ಆಗದಂತ ಇಂದಿರಾರಮಣ ಕಾಯುತ್ತಲಿರೆ ಎನಗೆ ಯಾವ ಬಂಧನಗಳಿಲ್ಲ ಧನ್ಯ ಧನ್ಯ ಕಂದರ್ಪನೆಯ ಶ್ರೀ ವಿಜಯ ವಿಠಲ ಎಂದೆಂದಿಗೂ ಆಪತ್ತು ಬಲ್ಲಿಸುವು. ಸ್ವಯಂಭೂ ವೆಂಕಟೇಶ್ವರ ಸ್ವಾಮಿ ವ್ಯವಸ್ಥಾಪಕ ವಂಶೀಯುಲು ಶ್ರೀ కృష్ణమాన్య పట్వారి ప్రహ్లాదరావు భక్తులందరికీ కూడా నమస్కరిస్తూ, ఇది మహాపుణ్యక్షేత్రము, కాబోయే దివ్యక్షేత్రం. మరి ఈ దేవాలయం గురించి ఎంత చెప్పినా తక్కువే. మరి మీకు అందరికీ కూడా తెలుసు, అయినా 2 నిమిషాల్లో చెప్పాలని నేను కోరుతున్నా. ఈశ్వరుని కోరిక మేరకు బ్రహ్మదేవుని దగ్గరికి పోయి విష్ణువుని తన భుజస్కంధాల మీద కూర్చోవాలని చెప్పి కోరుతాడు. బ్రహ్మదేవుడు నవ్వి, నీవు లయకారకుడవు, నేను సృష్టికర్తను, విష్ణువు స్థితికారకుడు, సృష్టి స్థితి లయకారకులం, మనకేం కోరికలు అని చెప్పి అంటాడు. లేదు లేదు, శేషుడు తపస్సు చేస్తే తిరుపతిలో అనంతాశయమని దర్శనమిచ్చాడు. మరి వైకుంఠంలో సాక్షాత్తు గరుత్మంతుడు తపస్సు చేస్తే నరసింహస్వామి వచ్చాడు. మరి అదేవిధంగా నాకు కూడా ఒక వరం ఇవ్వు అని చెప్పి కోరుకోవడము. ఆయన బ్రహ్మదేవుడు అప్పుడు నీవు కూడా తపస్సు చేయని చెప్పడము, ఆ తపస్సు ఎక్కడ చేయాలని చెప్పి కోరుకోవడము. దానికి కృష్ణా తుంగభద్ర మధ్యలో, కృష్ణ అంటే గద్వాల, తుంగభద్ర అంటే కర్నూలు, కృష్ణా తుంగభద్ర మధ్యలో కృష్ణాకు 7 యోజనాల దూరంలో ఈ 33 కోటి జీవరాశులు సృష్టించినందు ఒక శిల అనే దాన్ని నేను సృష్టించాను. అక్కడ దాని వెనుక ఒక పర్వతం ఉంది, అక్కడికి పోయి తపస్సు చేయని చెప్పడము. ఆయన వెనువెంటనే ఈశ్వరుడు వచ్చి ఇక్కడ తపస్సు చేయడము, బొటన వేలిపై చేయడము, తల కిందులు కాళ్ళు పైన చేసి తపస్సు చేయడము, మత్స్య కూర్మ వరహ నరసింహ వామన పరశురామ రామకృష్ణ బుద్ధ కలికి దశావతారాలు స్తుతించడము. అయినా రాకపోవడం వల్ల ఆయనకు పంచభూతాలు శాసించి వాయు స్తంభన చేయడము. వెంటనే వాయు గాలిని స్తంభింపజేయడం వల్ల సాక్షాత్తు వెంకటేశ్వర స్వామి తిరుపతి నుండి మొదటి కాలు ఇక్కడ పర్వతం పై ఆయన పాదం మోపడము. వెంటనే లక్ష్మీదేవి ఎక్కడికి పోతున్నావని వెంకటేశ్వర స్వామిని అడగడము. లేదు, వాయుస్తంభన చేసి శీఘ్రంగా తపస్సు చేస్తున్నాడు ఈశ్వరుడు, కాబట్టి నేను పోతున్నానని చెప్పడము. లేదు, నేను వస్తా అని చెప్పి ఆమె కూడా ఎడమ వైపు రావడము. వెంటనే ఈశ్వరుడు ఈ సృష్టి తయారు చేసినప్పుడు ఇచ్చిన శిల ఎందు రావాలి అని చెప్పడము. మనం చూసేటువంటి అనిరుద్ధ రూపుడు శంకు చక్రము కటిప్రదేశము చతుర్భుజాలతో, కటిప్రదేశం అంటే పెట్టుకొని పాదం చూపుతున్నాడు. ఎవరైతే నా పాదసేవ చేస్తారో వాళ్ళకు ముక్తి అని చెప్తున్నాడు. ఆయనే శ్రీనివాసుడు, తిమ్మప్ప అంటే ఇప్పుడే అర్థం తెలిసింది నాకు కూడా. తిమ్మప్ప అంటే సాక్షాత్తు ఆంజనేయ స్వామి, ఆంజనేయ స్వామి యొక్క తండ్రి శ్రీనివాసుడు. కాబట్టి ఇక్కడ తిమ్మప్ప అనే ఒక నానుడి వచ్చింది. తాత ముత్తాతల నుంచి కూడా తిమ్మప్ప అనే కొలుస్తారు. మరి తిమ్మప్ప, వెంకటేశ్వర స్వామి, శ్రీనివాసుడు, బాలాజీ మనకి ఇక్కడ కూడా చిక్కదేవుడు దొడ్డదేవుడు అనే రూపంలో ఇక్కడికి వచ్చి రావడము. వెంటనే లక్ష్మీదేవి ఎడవైపు రావడము. ఎప్పుడైతే బ్రహ్మదేవుడు ఆదేశానుసారం విష్ణు రావడము,
విష్ణువు పద్మావతి నాభియందు కుడివైపు రావడము, లక్ష్మీదేవి రావడము, అదేవిధంగా బ్రహ్మ నాభియందు రావడము, వీళ్ళంతా వచ్చిన తర్వాత భూలక్ష్మీ వరాహస్వామి వెనక భాగంలో రావడము. వీరంతా పోయారు కాబట్టి నేను వస్తా అని చెప్పి ఆంజనేయ స్వామి తండ్రిని శ్రీనివాసుని అడగడము. ఆయన ఇది ఎప్పుడు వచ్చాడు దేవుడు అంటే కృతయుగము, త్రేతాయుగము, ద్వాపర అంతంలో, కలియుగ ప్రారంభంలో సాక్షాత్ ఇక్కడికి వచ్చాడు కాబట్టి నేను కూడా వస్తానని చెప్పి ఆంజనేయ స్వామి అడగడము. వెనువెంటనే ఆయన ఇప్పుడు కాదు కలియుగంలో రమ్మని చెప్పడము. అప్పుడు లేదు వెలుతురు వెంట నేను వస్తానని చెప్పి ఆయన వెంటనే అంబారి అంటే ఏనుగును తీసుకొని ఇక్కడికి రావడం జరిగింది. కాబట్టి ఇక్కడ పశ్చిమ ఆంజనేయ స్వామి కూడా ఇక్కడికి రావడం జరిగింది. మామూలుగా ఒక శిలలో ఒక దేవుడు మాత్రమే ఉద్భవిస్తాడు. ఇంతమంది ఉద్భవించింది దేశ చరిత్రలో ఏ దేవాలయంలో లేదు. కాబట్టి కృతయుగము, త్రేతాయుగము, ద్వాపర అంతంలో దాదాపు 5,000-6,000 సంవత్సరాల కిందట ఇక్కడ సాక్షాత్తు భగవంతుడు వచ్చినట్టు మనకు చరిత్ర చెబుతుంది. మరి అదేవిధంగా ప్రతినిత్యం కూడా ఇక్కడ కత్తి, డాబు, మీసాలతో ప్రతిరోజు వేటకు వెళ్ళేవాడని వెంకటేశ్వర స్వామి. ఆయన ప్రతిరోజు కూడా ఆయన భార్య అయిన లక్ష్మీదేవి, నీకు జగత్ప్రభు కనురెప్పతో శాసించేవాడవు, నీకు ఇదేంటి రాత్రి పయనించడం అని చెప్పి అడగడము. దానికి ఆయన బదులుగా నేను దుష్ట సంహారం కొరకు పోతున్నా, మాయను తొలగించడానికి పోతున్నా, కామ క్రోధ లోభమాత్సరాన్ని క్రూర ముఖాన్ని సంహరించడానికి పోతున్నా అని చెప్పడము. మరి అంతేకాకుండా ప్రతినిత్యం పడుకునే ముందు లక్ష్మీదేవికి దేవరహస్యం చెప్పేవాడని, ఆ దేవరహస్యం ఎవరి మీద చెప్తాడో అని అష్టదిక్పాలకులు, 3,000,000 దేవతలు కూడా ఇక్కడ పక్షి రూపంలో కూడా వాళ్ళు ఇక్కడికి వచ్చినట్టు పెద్ద చరిత్ర గల, మహాచరిత్ర గల దేవాలయం ఇది. రామాయణ భారతానికి ఎంత చరిత్ర ఉందో ఈ దేవాలయానికి కూడా అంత చరిత్ర ఉంది అని చెప్పడంలో ఎలాంటి సందేహం లేదు. ఇది బ్రహ్మాండ పురాణంలో, స్కాంద పురాణంలో సాక్షాత్తు వ్యాసభగవానుడు 4వ అధ్యాయంలో శేషాచలము, గరుడాచలము, గిరిశాచలము చెప్పడం జరిగింది. శేషాచలం అనగా తిరుపతి, గరుడాచలం అనగా అహోబిళము, గిరిశాచలం అనగా ఆదిశిలాక్షేత్రము. కాబట్టి ఈ 3 సమాన క్షేత్రాలని చెప్పడం జరిగింది. అంటే దేవుడు ఎక్కడెక్కడ భక్తులకు ఎక్కడెక్కడో అవతరిస్తారు. ఇక్కడ బీదల దేవుడు ఇక్కడ అవతరించాడు కాబట్టి ఇక్కడ ఎవరైతే దర్శించుకుంటారో సాక్షాత్తు తిరుపతి వెంకటేశ్వర స్వామి దర్శించుకున్నంత పుణ్యమని, ఇక్కడ ఎవరైతే దర్శించుకుంటారో సాక్షాత్తు అహోబిళ నరసింహస్వామి దర్శించుకున్నంత పుణ్యమని, ఇక్కడ ఎవరైతే దర్శించుకుంటారో సాక్షాత్తు ఈశ్వరుని దర్శించుకున్నంత పుణ్యమని సమాన క్షేత్రం అని జరపడం జరిగింది. కాబట్టి ఈ గ్రామ ప్రజలందరూ కూడా తిరుపతికి పోవడం లేదు. ఇది విశేషము. ఎందుకంటే అపర తిరుపతి అన్నాడు, ఇక్కడే దేవుడు ఉన్నాడు, ఎక్కడికి ఎందుకు పోతావు, ఇక్కడే నేనున్నాను అని చెప్పడంలో ఇది సాక్షిభూతమని చెప్తూ, మరి ఎవరైనా అల్లుడు, బిడ్డ, కూతుళ్ళు ఎవరైనా తీసుకుపోతే పోవచ్చు, కానీ సొంత ఖర్చుతో ఇక్కడ ఎవరు కూడా పోరు. ఇప్పుడే మా గురువు గారు చెప్పారు, అప్పడాచారి గారు, ఇక్కడ మాడవీధులు అంటే తిరుపతిలో చుట్టూ మాడవీధులు ఏ విధంగా ఉన్నాయో ఇక్కడ కూడా దశమకట్ట అనే ఒక పాదం పెట్టినటువంటి జాగా ఉంది. ప్రతినిత్యం అక్కడ బ్రహ్మోత్సవంలో రథోత్సవం పోతుంది. అదేవిధంగా నిత్య పూజలో నిత్యము ఉత్సవ విగ్రహాలు అక్కడికి పోతాయి. కాబట్టి భగవంతుని చూడడానికి కుడివైపు నుంచి బొటన వేలితో ఆపాదమస్తం కిరీటం వరకు చూడాలని ఒక శాస్త్రం చెప్తుంది. కాబట్టి 2 అంతస్తుల మేడ కడితే పైనుంటి దేవుని చూడడం జరుగుతుంది. కాబట్టి ఇక్కడ 2 అంతస్తుల మేడ కూడా గ్రామంలో ఎవరు కట్టరని చెప్పడంలో సందేహం లేదని చెప్పి తెలుపుతూ, మరి ఇది మహాదివ్యక్షేత్రము, ఎంతో మహిమాన్విత క్షేత్రము, ఎంతో విలువైన క్షేత్రము. అదేవిధంగా ఇక్కడ పురంధరదాసులు, జగన్నాథదాసులు, గోపాలదాసులు, విజయదాసులు, మహానుభావులు అందరూ కూడా నడియాడిన జాగా అని చెప్పడము. అదేవిధంగా చివరి అప్రోక్షజ్ఞాని శేషదాసులు తపస్సు చేసిన స్థలము ఇక్కడ గుట్ట మీద ఉంది. మరి ఆయన అప్రోక్షజ్ఞానిగా ఇక్కడ పొంది సాక్షాత్తు పాదం దగ్గర గంగని ఉద్భవించి చేసినటువంటి మహానుభావుడు చివరి అప్రోక్షజ్ఞాని చెప్పడంలో సందేహం లేదు. ఇటువంటి దివ్యక్షేత్రము, మహాభవ్యక్షేత్రానికి లక్షలాది మంది కూడా ఇక్కడ బ్రహ్మోత్సవాల్లో వచ్చి తరిస్తుంటారు. అందరూ కూడా ఇది మహాక్షేత్రం కావాలని కోరుకుంటూ, ఎక్కడెక్కడ వాళ్ళందరూ కూడా ఇక్కడికి వచ్చి దర్శించుకొని పునీతులు కావాలని మనసా వాచా కోరుతూ, మా గురువు గారికి మరొక్కసారి నా హృదయపూర్వక ధన్యవాదాలు తెలియజేస్తూ, ఆ భగవంతుని సేవలో నిరంతరం ఉండాలని మనసా వాచా కోరుతూ భక్తులందరూ కూడా ಆಹ್ವಾನಿస్తూ సెలవు తీసుకుంటున్నాను. ಇಟ್ಕೊಂಡಿದ್ದಾನೆ ಎಡಗೈಯನ್ನು. ಯಾಕೆ ಟೊಂಕನ್ನು ಮೇಲೆ ಇಡುತ್ತಾನೆ? ನನ್ನ ಪಾದ ಪದ್ಮಗಳನ್ನು ಯಾರು ಸೇವಿಸ್ತಾರೆ ಅವರಿಗೆ ಈ ಸಂಸಾರ ಎನ್ನುವ ಸಾಗರ ಕೇವಲ ಟೊಂಕದ ಮಟ್ಟಿಗೆ ಆಗ್ತದೆ. ಅಂದರೆ ಸುಲಭವಾಗಿ ಸಂಸಾರವನ್ನು ದಾಟಲಕ್ಕೆ ಅರ್ಹರಾಗುತ್ತಾರೆ ಎಂಬುದನ್ನು ಸೂಚನೆ ಮಾಡ್ತಾನೆ. ಚಕ್ರ, ಶಂಖ, ವರದ ಹಸ್ತ, ಇದು ಕಟಿ ಹಸ್ತವನ್ನು ಧಾರಣ ಮಾಡಿ ಚತುರ್ಭುಜನಾಗಿ
ತಿರುಮಲೆಯಲ್ಲಿ ಯಾವ ರೀತಿ ನಿಂತಿದ್ದಾನೋ ಅದೇ ರೀತಿಯಲ್ಲಿ ನಮ್ಮಪ್ಪ ಸಾವಿರ ಸಾಲ ಕಲಿಯುಗದ ಪ್ರಾರಂಭದಲ್ಲಿ ರುದ್ರದೇವರ ತಪಸ್ಸಿಗೆ ಮೆಚ್ಚಿ ಅವರನ್ನು ಅನುಗ್ರಹ ಮಾಡ್ತಾ ಬಂದು ನಿಂತಿದ್ದಾನೆ. ಅಂಥ ಪರಬ್ರಹ್ಮನನ್ನು ನೋಡುವ ಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ತು. ಇವತ್ತಿನ ದಿನವೇ ಸುದಿನ, ಇಂದಿನ ದಿನವೇ ಸುದಿನ, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ. ಇಂದು ಶ್ರೀ ಪುರಂದರ ವಿಠ್ಠಲನ ದರ್ಶನ, ಇವತ್ತು ಅಪ್ಪನ ದರ್ಶನ ಆಯಿತು. ಇಲ್ಲಿಯ ವೈಶಿಷ್ಟ್ಯ ನೋಡ್ರಿ, ಈ ಕರುಣಾಮೂರ್ತಿಯಾಗಿರ್ತಕ್ಕಂಥ ಪರಬ್ರಹ್ಮ ಎಷ್ಟು ಕರುಣೆ ತೋರಿದ್ದಾನೆ ಅಂದರೆ, ನನಗೆ ಭಕ್ತಿ ಬೇಕೇ ಹೊರತಾಗಿ ಜಾತಿ ಬೇಕಾಗಿಲ್ಲ. ಇವನು ಬ್ರಾಹ್ಮಣ ಆಗಬೇಕು, ಇವನು ಶೂದ್ರ ಆಗಬೇಕು, ಇವನು ಕ್ಷತ್ರಿಯ ಆಗಬೇಕು, ಇವನು ವೈಶ್ಯ ಆಗಬೇಕು ಎಂಬುದಿಲ್ಲ. ಇವರು ವಾಲ್ಮೀಕಿಯ ಪರಂಪರೆಗೆ ಸೇರಿದವರು, ಆ ಜಾತಿಯವರು. ಇವರಿಂದ ನಮ್ಮಪ್ಪ ನಿತ್ಯದಲ್ಲಿ ಸೇವದ ವಂಶ ಪಾರಂಪರೆಯಿಂದ ಎಷ್ಟು ಜನ ಇದ್ದಾರೆ ಇವತ್ತಿಗೆ? ಹೇಗೆ 39 ಜನ ಇದ್ದೀರಾ ನೀವು? 39 ಜನರಿದ್ದಾರೆ. ವಾರಕ್ಕೊಂದು ಸಲ ಪೂಜೆ ಮಾಡ್ತೀರಾ? ವಾರಕ್ಕೊಂದು ಸಲ ಒಬ್ಬೊಬ್ಬರು ಬರ್ತಾರೆ. 900 ಮಂದಿ ಸ್ವಾಮಿ ನಿತ್ಯದಲ್ಲಿ ಪೂಜೆ ತಗೊತಾನೆ. ಇದು ಏನಾಯಿತು ಅಂದರೆ, ಅಂದು ಶ್ರೀನಿವಾಸ ಕುಂಬಾರನಿಂದ ನಿತ್ಯದಲ್ಲಿ ಅಡಿಗೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತಗೊಂಡಂತೆ, ಅಲ್ಲಿ ಬೆಟ್ಟದ ಮೇಲೆ ಗೊಲ್ಲರಿಂದ ತನ್ನ ಸೇವೆ ತಗೊಳ್ಳುವಂತೆ ಇಲ್ಲಿ ಈ ಸ್ವಯಂ ವ್ಯಕ್ತನಾಗಿರ್ತಕ್ಕಂಥ ಶ್ರೀನಿವಾಸ ಈ ವಾಲ್ಮೀಕಿಯ ಪರಂಪರೆಗೆ ಸೇರಿರ್ತಕ್ಕಂಥ ಇವರಿಂದ ನಿತ್ಯ ಸೇವೆ ತಗೊತಾ ಇದ್ದಾನೆ. ಇವರು ಪರಂಪರೆಯಿಂದ ಬಂದ ಅರ್ಚಕರು ಅಂತ ಹೇಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ ಧನ್ಯಮಯಾಮಿಕು. ನಮಸ್ಕಾರ. ಸ್ವಾಮಿಗೆ ನಿತ್ಯದಲ್ಲಿ ಪೂಜಾ ಮಾಡಿ ನೈವೇದ್ಯವನ್ನು ಮಾಡಿ ಆ ಶ್ರೀನಿವಾಸನ ಪ್ರಸಾದವನ್ನು ಕಟ್ಟಿಗೆ ತಗೊಂಡು ಹೋಗತಕ್ಕಂಥ ಪುಣ್ಯಾತ್ಮರು. ಹರೇ ಶ್ರೀನಿವಾಸ. ಇಲ್ಲಿ ನಿಮಗೆ ಕಾಣಿಸ್ತಕ್ಕಂಥ ರೂಪ ಭಗವದ್ ರೂಪ ಶೇಷ ಶಾಹಿಯಾಗಿರತಕ್ಕಂಥ ಪರವಾಸುದೇವನ ರೂಪ. ನಮ್ಮ ಪುರಾಣಗಳು ಉಪನಿಷತ್ತುಗಳು ಹೇಳುವ ಪ್ರಕಾರ ಶ್ವೇತದ್ವೀಪದಲ್ಲಿ ಭಗವಂತ ಶೇಷಶಾಹಿಯಾಗಿ ವಾಸುದೇವ ರೂಪದಿಂದ ಮಲ್ಕೊಂಡಿರ್ತಾನಂತ ಹೇಳಿ ಅವನ ಪಾದ ಪದ್ಮಗಳನ್ನು ಶ್ರೀದೇವಿ ಭೂದೇವಿಯರು ಒತ್ತುತ್ತಾ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಆ ಪರಬ್ರಹ್ಮನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮ ಇಲ್ಲಿ ಸ್ಪಷ್ಟ ಕಾಣಿಸ್ತದೆ. ಚತುರ್ಮುಖ ಬ್ರಹ್ಮದೇವರು, ಶೇಷ ಅದು ಶೇಷದೇವರು, ಶೇಷಶಾಹಿಯಾಗಿರತಕ್ಕಂಥ ಪರವಾಸುದೇವ, ಅಲ್ಲಿ ಶ್ರೀದೇವಿ, ಇಲ್ಲಿ ಭೂದೇವಿಯರು ನಮ್ಮಪ್ಪನಿಗೆ ದಿವ್ಯ. ಮತ್ತು ದುರ್ಗಾದೇವಿ ಇಲ್ಲಲ್ಲ ಅಂದರೆ ಅಲ್ಲೇನು ತಲೆದಿಂಬು ಅಂತಂತ ಕಾಣಿಸ್ತದಲ್ಲ, ಆ ತಲೆದಿಂಬೆ ದುರ್ಗಾ ರೂಪ ಅಂತ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ. ಅದು ಕಾರಣ ಆ ರೀತಿಯಲ್ಲಿ ಇಲ್ಲಿ ಸ್ವಯಂ ವ್ಯಕ್ತನಾಗಿ ಮೊಟ್ಟ ಮೊದಲು ಬಂದ ರೂಪ. ಈತ ಬಂದ ನಂತರದಲ್ಲಿ ಶ್ರೀನಿವಾಸ ಬಂದಿದ್ದಾನೆ ಅಂತ ಇಲ್ಲಿಯ ಪ್ರಾಚೀನರು ಹೇಳ್ತಾರೆ. ಇಂಥ ಪರಬ್ರಹ್ಮನ ದರ್ಶನ ನಮ್ಮ ಜನ್ಮ ಧನ್ಯ ಅಂತ ಹೇಳ್ತಾ, ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಹರೇ ಶ್ರೀನಿವಾಸ. ಜಗದೊಡೆಯ ವೈಕುಂಠದಿಂದ ತಿರುಮಲೆಗೆ ಬಂದಂತೆ ಈ ಆದಿಶಿಲಾ ಕ್ಷೇತ್ರಕ್ಕೆ ರುದ್ರದೇವರ ಪ್ರಾರ್ಥನೆಯಂತೆ ಬಂದು ನಿಂತ ಮೇಲೆ ನಮ್ಮಮ್ಮ ಜಗದಂಬೆ ಆಕಿ ಕೇಳಿದಂತೆ, ನೀನು ಹೋಗ್ತಾ ಇದ್ದೀಯ ಅಂದ್ಕೊಂಡು ನಾನೂ ಬರ್ತೀನಿ ಅಂತ ಹೇಳಿ ಇಲ್ಲಿ ಅಭಿವ್ಯಕ್ತಳಾಗಿದ್ದಾಳೆ. ಅಲ್ಲೇ ಮೇಲೆ ಗೋಡೆಯಲ್ಲಿ ಕಾಣಿಸ್ತದಲ್ಲ, ಅಲ್ಲಿ ನಮ್ಮಮ್ಮನ ಸೀರೆ ಉಡಿಸಿ ಕೂಡಿಸಿದ್ದಾರೆ ಮೇಲೆ ಗೋಡೆಯಲ್ಲಿ. ಆ ಮೂಲೆಯಲ್ಲಿ ನಮ್ಮಮ್ಮ ಜಗದಂಬೆ ಮಹಾಲಕ್ಷ್ಮಿ ಅಭಿವ್ಯಕ್ತಳಾಗಿದ್ದಾಳೆ. ಅವಳ ಪ್ರತೀಕವನ್ನು ಇಲ್ಲಿ ನಂತರದಲ್ಲಿ ಕಾಲಾಂತರದಲ್ಲಿ ಹಿರಿಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಿರುಮಲೆಯಲ್ಲಿ ಸ್ವಾಮಿ ಪುಷ್ಕರಣಿಯ ದಂಡೆಯ ಮೇಲೆ ಕ್ಷೇತ್ರಕ್ಕೆ ಅಧಿರಿ ಪ್ರಧಾನ ದೇವತೆಯಾಗಿರತಕ್ಕಂಥ ವರಾಹರೂಪಿ ಪರಮಾತ್ಮ ನಿಂತುಕೊಂಡಿದ್ದಾನೆ. ಅದರಂತೆ ಇಲ್ಲಿ ಕೂಡ ವರಾಹರೂಪಿ ಪರಮಾತ್ಮ ಈ ಗುಹೆ ಒಳಗಡೆ ಒಡಮೂಡಿದ್ದಾನೆ. ಆತ ಅಲ್ಲಿ ಹೋಗೋದು ಕಷ್ಟ, ದರ್ಶನ ಆಗೋದು ಕಷ್ಟ ಎಂಬ ಭಾವನೆಯಿಂದ ನಮ್ಮ ಸ್ವಾಮಿಗಳು ಸುವಿದ್ಯೇಂದ್ರರು ಏನು ಮಾಡಿದ್ದಾರೆ, ಆ ಪ್ರತೀಕವನ್ನು ಭೂವರಾಹ ರೂಪಿಯಾದ ಪರಮಾತ್ಮನನ್ನು ಇಲ್ಲಿ ಪ್ರತಿಷ್ಠಾ ಮಾಡಿ ಎಲ್ಲರಿಗೂ ಆ ದಿವ್ಯ ಮಂಗಳ ಮೂರ್ತಿಯ ದರ್ಶನ ಆಗುವಂತೆ ಮಾಡಿದ್ದಾರೆ. ಭೂವರಾಹ ಸ್ವಾಮಿಯ ದಿವ್ಯ ಮಂಗಳ ವಿಗ್ರಹ. ಶ್ರೀನಿವಾಸ ರುದ್ರದೇವರ ಸೇವೆಗೆ ಪ್ರೀತನಾಗಿ ಈ ಮೊದಲ ಕಲ್ಲಿಗೆ ಅಂದರೆ ಆದಿಶಿಲೆಗೆ ಬಂದು ನಿಂತುಕೊಂಡಂತೆ ನಿಂತ ಮೇಲೆ ಆ ಪರಬ್ರಹ್ಮನನ್ನು ಪ್ರಾರ್ಥನೆ ಮಾಡಿ, ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ ತಂದೆ ಅಂತ ಹೇಳಿ ವಾಯುದೇವರು ಹನುಮಂತ ದೇವರು ಇಲ್ಲಿ ಬಂದು ನಿಂತ್ಕೊಳ್ತಾರೆ. ಅವರು ಕೂಡ ಸ್ವಯಂ ವ್ಯಕ್ತ ಅಲ್ಲಿ ಕಾಣಿಸ್ತಾ ಇದೆ. ಹನುಮಂತ ದೇವರು ಅದರ ವಿಗ್ರಹ ಸ್ವಯಂ ವ್ಯಕ್ತ ಹನುಮಂತ ದೇವರು. ಆ ಸ್ವಯಂ ವ್ಯಕ್ತ ಹನುಮಂತ ದೇವರಿಂದ ಆರಾಧ್ಯ ಮೂರ್ತಿ ಆಗುತ್ತೆ. ಅವನ ಬಗಲಾಗ ರಾಮ ಇರಬೇಕಾದ ಕಾರಣ ಒಬ್ಬ ಹೈದರಾಬಾದ್ ಭಕ್ತ ರಾಮ ಸೀತೆಯರ ಪಟ್ಟಾಭಿರಾಮ ಅಂದರೆ
ಭದ್ರಾಚಲದಲ್ಲಿರ್ತಕ್ಕಂಥ ರಾಮನಿಗೆ ಪ್ರತಿರೂಪವಾಗಿ ಪಟ್ಟಾಭಿರಾಮನನ್ನು ಇಲ್ಲಿ ಪ್ರತಿಷ್ಠಾ ಮಾಡಿದ್ದಾರೆ. ಅದನ್ನು ದರ್ಶನ ಮಾಡಿಕೊಡ್ರಿ. ಹನುಮಂತ ದೇವರ ಎರಡನೇ ಅವತಾರ ಭೀಮಸೇನ ದೇವರು 32 ಲಕ್ಷಣಗಳಿಂದ ಕೂಡಿಕೊಂಡಿರತಕ್ಕಂಥದ್ದು ಎನ್ನುವುದಕ್ಕೆ ನಿದರ್ಶನವಾಗಿ ಮೂರ್ತಿಯನ್ನು ಬಹಳ ಸುಂದರವಾಗಿ ದ್ವಾತ್ರಿಂಶ ಲಕ್ಷಣೋಪೇತವಾಗಿ ಚೆಕ್ಕಿದ್ದಾರೆ. ಅಂಥ ಭವ್ಯವಾದ ಮಹಾಬಲಶಾಲಿಯಾಗಿರ್ತಕ್ಕಂಥ ದುಷ್ಟನಾದ ದುರ್ಯೋಧನನನ್ನು ಸಂಹಾರ ಮಾಡಿರ್ತಕ್ಕಂಥ ಭೀಮಸೇನ ದೇವರ ಮಂಗಳ ವಿಗ್ರಹ. ಹನುಮಂತ ದೇವರ 3ನೇ ಅವತಾರ ಅಂತ ಪ್ರಸಿದ್ಧವಾಗಿರತಕ್ಕಂಥ ಆಚಾರ್ಯ ಮಧ್ವರ ಮಂಗಳ ವಿಗ್ರಹ. ಈಗಾಗಲೇ ತಿಳಿಸಿದಂತೆ ಇದು ರುದ್ರದೇವರು ತಪಸ್ಸು ಮಾಡಿದ ರುದ್ರದೇವರಿಗೆ ಪ್ರಸನ್ನನಾಗಿ ಬಂದ ಶ್ರೀನಿವಾಸನ ದಿವ್ಯ ಕ್ಷೇತ್ರ ಅಂತ ಹೇಳಿದವಲ್ಲ, ಅಂಥ ಪ್ರಭು ರುದ್ರದೇವರು ತನ್ನ ಸ್ವಾಮಿಗೆ ಪಾಲಕನಾಗಿ ಸೇವಕನಾಗಿ ಇಲ್ಲಿ ಕ್ಷೇತ್ರ ಪಾಲಕನಾಗಿ ಇಲ್ಲಿ ನೆಲೆಸಿದ್ದಾನೆ. ಅವನ ದಿವ್ಯವಾದ ಗರ್ಭಾಲಯ ಇದು, ನಮ್ಮಪ್ಪನ ದಿವ್ಯವಾದ ಗರ್ಭಾಲಯ. ಅದು ಎದುರಿಗಿರ್ತಕ್ಕಂಥ ನಂದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಧ್ವಜಸ್ತಂಭ. ಈಗ ನಾವು ಬಂದಿರತಕ್ಕಂಥ ಈ ಪವಿತ್ರವಾದ ಸ್ಥಳ ಮತ್ತೊಂದು ಅಪೂರ್ವವಾಗಿರ್ತಕ್ಕಂಥ ಜನ್ಮಧನ್ಯತೆಗೆ ಕಾರಣವಾದ ಸ್ಥಳ ಇದು ವಿದ್ಯಾಮಾನ್ಯರ ಪಾಠಶಾಲಾ ಎಂಬ ಹೆಸರಿನಲ್ಲಿ ಶೋಭಾಯಮಾನವಾಗಿದೆ. ಪುಣ್ಯಾತ್ಮರಾಗಿರ್ತಕ್ಕಂಥ ಪ್ರಹ್ಲಾದರಾಯರು ದೇವಸ್ಥಾನದ ಚೇರ್ಮನ್ಗಳಾಗಿರ್ತಕ್ಕಂಥ ಪ್ರಹ್ಲಾದರಾಯರು ಅವರ ಸ್ವಂತ ಪ್ರಾಪರ್ಟಿ ಕೆಲವು ಕೋಟಿಗಳು ಬಾಳ್ತಕ್ಕಂಥ ಈ ಅಪೂರ್ವವಾದ ಸ್ಥಳವನ್ನು ಫಲಿಮಾರ ಸ್ವಾಮಿಗಳಿಗೆ ವಿದ್ಯಾಧೀಶರಿಗೆ ಸಮರ್ಪಣೆ ಮಾಡಿ ಇಲ್ಲಿ ವೇದ ಪಾಠಶಾಲೆ ನಡೆಸಬೇಕು ಅಂತ ಒಂದು ಚಿಂತನೆ ಮಾಡಿದರು. ಸದ್ಯಕ್ಕೆ ಇನ್ನು ವಿದ್ಯಾರ್ಥಿಗಳು ಬಂದಿಲ್ಲ, ಬರ್ತಾರೆ. ಮುಂದೆ ಇದು ಪಾಠಶಾಲೆಯಾಗಿ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಮುಂಚಿತವಾಗಿ ಸಾಕ್ಷಾತ್ ಫಲಮಾರ ಸ್ವಾಮಿಗಳೇ ರಾಮ ಲಕ್ಷ್ಮಣ ಸೀತೆಯರನ್ನು, ಕೆಳಗಡೆ ಕೃಷ್ಣ ರುಕ್ಮಿಣಿ ಸತ್ಯಭಾಮೆಯರ ಸುಂದರ ವಿಗ್ರಹಗಳನ್ನು ಪ್ರತಿಷ್ಠಾ ಮಾಡಿದ್ದಾರೆ. ಈ ವಿಗ್ರಹಗಳ ವೈಶಿಷ್ಟ್ಯ ಏನು ಅಂತಂದರೆ, ಮೇಲೆ ಇರತಕ್ಕಂಥ ರಾಮ ಮತ್ತು ಕೆಳಗಿರ್ತಕ್ಕಂಥ ಕೃಷ್ಣ ಇಬ್ಬರು ಕೂಡ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಏನು ರಾಮನ ಏನು ಕೃಷ್ಣನ ಲಕ್ಷಣವನ್ನು ಹೇಳಿದ್ದಾರೆ, ಆ ಲಕ್ಷಣಕ್ಕೆ ಅನುಗುಣವಾಗಿ ಮಾಡಿರ್ತಕ್ಕಂಥ ಶ್ಯಾಮಂ ರವೀಂದ್ವಧಿಕ ದೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದದತಂ ಪ್ರಿಯಾ ಸಮೇತಂ, ಸೀತೆಯಿಂದ ಕೂಡಿದ ಮೇಘಶ್ಯಾಮನಾಗಿರ್ತಕ್ಕಂಥ ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡಿರ್ತಕ್ಕಂಥ ಧನುಸ್ಸನ್ನು ಧಾರಣ ಮಾಡಿರ್ತಕ್ಕಂಥ ರಾಮ ಮೇಲೆ ಕಾಣಿಸ್ತಾ ಇದ್ದಾನೆ. ಕೆಳಗಡಿದ್ದಾನಲ್ಲ ಕೃಷ್ಣ. ಇಂಥ ಕೃಷ್ಣನ ವಿಗ್ರಹ ನಿಮಗೆ ಎಲ್ಲಿ ಸಿಗೋದಿಲ್ಲ, ಸಾಮಾನ್ಯವಾಗಿ ಸಿಗೋದಿಲ್ಲ. ಕೆಲವು ಒಂದು ಅಚ್ಚೊಳ್ಳಿ ಅಂತ ಒಂದು ಅಲ್ಲಿ ಈ ಲಕ್ಷಣದಿಂದ ಕೂಡಿದ ಕೃಷ್ಣ ಇದ್ದಾನೆ. ಧ್ಯಾಯೇತ್ ಹರಿಂ ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯ ಸಾರಂ ಅರಿ ಶಂಖವರ. ಅರಿ ಅಂದರೆ ಚಕ್ರ, ಶಂಖ, ವರ ಅಭಯ, ವರಮುದ್ರೆ ಮತ್ತು ಅಭಯ ಮುದ್ರೆ. ಈ ಕಡೆ ವರ, ಈ ಕಡೆ ಅಭಯ ಮುದ್ರೆ ಹಿಡ್ಕೊಂಡಿರ್ತಕ್ಕಂಥ ಕೃಷ್ಣನ ಮಂಗಳ ಮೂರ್ತಿ. ಈ ಪಕ್ಕದಲ್ಲಿ ಸೀತಾ ರುಕ್ಮಿಣಿ, ಈ ಪಕ್ಕದಲ್ಲಿ ಸತ್ಯಭಾಮ ನಿಂತುಕೊಂಡಿದ್ದಾರೆ. ನಾವಿವ್ರು ನೋಡಿಕೊಂಡು ನಮ್ಮ ಜನ್ಮ ಧನ್ಯ ಮಾಡಿಕೊಂಬೋಣ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಅಮರ ದಿವ್ಯ ಸನ್ನಿಧಾನದಲ್ಲಿ ಪುಣ್ಯಾತ್ಮರಾದ ಪ್ರಹ್ಲಾದರಾಯರು ಬರೇ ಅಪ್ಪ ಮಾತ್ರ ಇರಬಾರ್ದು, ಆತನ 2 ರೂಪಗಳಿರಬಾರ್ದು. ಆತನ ಉಪಾಸನೆ ಮಾಡಿದ ಪ್ರಧಾನ ದಾಸರ ರೂಪಗಳೆಲ್ಲ ಸುತ್ತಲೂ ಇರಬೇಕೆಂಬ ಉದ್ದೇಶದಿಂದ ಇಲ್ಲಿ ಸಂಗೀತ ಪಿತಾಮಹರಾಗಿರ್ತಕ್ಕಂಥ ಪುರಂದರದಾಸರನ್ನು ಇಲ್ಲಿ ಪ್ರತಿಷ್ಠಾ ಮಾಡಿದ್ದಾರೆ. ಇದು ಪುರಂದರದಾಸರ ವಿಗ್ರಹ. ಕೃಷ್ಣ ರಾಮರ ಹಿಂದೆ ಸನ್ನಿಹಿತರಾಗಿರ್ತಕ್ಕಂಥ ಸುಳಾದಿ ದಾಸರೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ವಿಜಯಪ್ರಭುಗಳ ಮಂಗಳ ವಿಗ್ರಹ. ಶ್ರೀನಿವಾಸ ಕೃಷ್ಣ ರಾಮರ ಹಿಂಬದಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಭಂಗಿಮೆಯಲ್ಲಿರುವ ಗಣೇಶಾಂಶ ಸಂಭೂತರಾದ ಗೋಪಾಲದಾಸರ ಮಂಗಳ ವಿಗ್ರಹ. ಶ್ರೀಕೃಷ್ಣ ಬಲರಾಮರ ಎಡಭಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಹರಿಕಥಾಂಬರಸಾರವನ್ನು ಬರಿತಾ ಕೂತ್ಕೊಂಡಿರ್ತಕ್ಕಂಥ ಮಾನ್ಯ ಮಾನವೀ ಜಗನ್ನಾಥದಾಸರ ಸುಂದರ ವಿಗ್ರಹ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಆದಿಶಿಲಾಕ್ಷೇತ್ರಂ ಸ್ವಯಂಭೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಂ ವ್ಯವಸ್ಥಾಪಕ ವಂಶಸ್ಥರು ಶ್ರೀ ಕೃಷ್ಣಮಾನ್ಯ ಪಟ್ವಾರಿ ಪ್ರಹ್ಲಾದರಾವ್ ಭಕ್ತರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇದು ಭಾಳ ವಿಶೇಷ ಕ್ಷೇತ್ರ, ಆದಿಶಿಲಾ ಕ್ಷೇತ್ರ. ಬ್ರಹ್ಮಾಂಡ ಪುರಾಣದಲ್ಲಿ ಸಾಕ್ಷಾತ್ ವ್ಯಾಸ ಭಗವಾನ್ ಬರೆದ ಕ್ಷೇತ್ರ. ಶೇಷಾಚಲ ಗರುಡಾಚಲ ಗಿಶಾಚಲ ಅಂತ ಹೇಳಿದ ಕ್ಷೇತ್ರ. ಇಲ್ಲಿ ಮುಖ್ಯವಾಗಿ ಈಶ್ವರ ತಪಸ್ಸು ಮಾಡಿದ್ದ ಸ್ಥಳ.
ಬ್ರಹ್ಮದೇವರ ಆದೇಶಾನುಸಾರ ಆಜ್ಞಾ ಮೇರಕ ಇಲ್ಲಿ ಬಂದು ಸಾಕ್ಷಾತ್ತು ಈಶ್ವರ ತಪಸ್ಸು ಮಾಡ್ತಾನೆ. ಕೃಷ್ಣಾ ತುಂಗಭದ್ರಾ ಮಧ್ಯದಲ್ಲಿ ತಪಸ್ಸು ಮಾಡಿ ದಶಾವತಾರ ಸ್ತುತಿ ಮಾಡಿ ವಾಯು ಸ್ತಂಭನ ಮಾಡಿ ಸಾಕ್ಷಾತ್ತು ಶ್ರೀನಿವಾಸ ದೇವರನ್ನ ಒಪ್ಪಿಸ್ತಾನೆ. ಶ್ರೀನಿವಾಸ ದೇವರು ಅಲ್ಲಿಂದ ಮೊದಲನೇ ಪಾದ, ಇಲ್ಲಿಂದ 7 ಬೆಟ್ಟ ಯಾವ ಇಲ್ಲಿ, ಆ 7 ಬೆಟ್ಟದ ಬಲ್ಲಿ ಮೊದಲನೇ ಪಾದ ಅಲ್ಲಿ ಇಟ್ಟಾನ. ಅದಕ್ಕೆ ಮೊದಟಿ ಕಾಲು ಅಂತ ಹೆಸರು ಅದ. ಇಲ್ಲಿ ದೇವಸ್ಥಾನ ಸ್ವಯಂಭೂ ಆದಿಶಿಲಾ ಕ್ಷೇತ್ರ. ಒಂದು ಶಿಲದಲ್ಲಿ ಒಂದು ದೇವರು ಮಾತ್ರ ಉದ್ಭವ ಆತಾನ. ಅನಿರುದ್ಧ ರೂಪ, ಲಕ್ಷ್ಮೀ, ವಿಷ್ಣುವು, ವರಾಹಸ್ವಾಮಿ, ಪಶ್ಚಿಮದಲ್ಲಿ ಹನುಮನ್ ದೇವರು ಕೂಡ ಇಲ್ಲಿ ಬಂದಾನ ಆದಿಶಿಲದಲ್ಲಿ. ಇದೇನು ಮಹಿಮಾ ಅದ ಅಂದರೆ ಇಲ್ಲಿ ಸಾಕ್ಷಾತ್ತು ಈಶ್ವರ ತಪಸ್ಸು ಮಾಡಿ ಅನ್ನೋದ ಕಾರಣ ಇಲ್ಲೊಂದು ಕ್ಷೇತ್ರ ಪಾಲಕನ ಇಡಬೇಕು ಅಂತಂದು ಸಂಕಲ್ಪ ಆಗಿದೆ. ಅದ್ರ ಪ್ರಕಾರ ಇಲ್ಲಿ ಭೂಮಿಲಿಂತ 120 ಫೀಟು ಶಿಲಾ ಅದ. ಈ ಶಿಲದ ಮೇಲೆ ಒಂದು 60 ಫೀಟು ವಿಗ್ರಹ, ಧ್ಯಾನಮುದ್ರ ವಿಗ್ರಹದಲ್ಲಿ ಇಡಬೇಕು, ಪೀಲೇರು ಬಲ್ಲಿ ತೊಗೊಂಡು ಇಡಬೇಕು ಅಂತಂದು ಸಂಕಲ್ಪ ಆಗಿ ಈ ವರ್ಷ ಗಟ್ಟಿ ಪ್ರಯತ್ನ ನಡೆಸಿದ. ಅದು ಆಯ್ತಂದರೆ ಭಾಳ ವಿಶೇಷವಾಗಿ ಈ ಕ್ಷೇತ್ರ ನೈಋತ್ಯದಲ್ಲೇ ಅದ, ದೇವರಿಗೆ ನೈಋತ್ಯ ಬಲ್ಲಿ ಅದ. ಇದು ವಿಶೇಷ ಅನುಗ್ರಹ ಆಗಿ ದೇವರು ಎಲ್ಲ ರೀತಿಲಿಂದ ಭಕ್ತರನ್ನೆಲ್ಲ ಕಾಪಾಡ್ತಾನಂತಂದು ಸಂಕಲ್ಪ ಆಗಿ ಪ್ರಯತ್ನ ನಡೆಸೀವಿ. ಇದ್ರ ಬಗ್ಗೆ ಇಲ್ಲ ಹೇಳೋದು ಜಾಸ್ತಿ ಅದ. ಆದರೂ ಇಲ್ಲಿ 7 ಬೆಟ್ಟ, ತಿರುಪತಿನಾಗ ಹೆಂಗೆ 7 ಬೆಟ್ಟನೋ ಇಲ್ಲಿ ಕೂಡ 86 ಎಕರೆ ಇಲ್ಲಿ ಸ್ಥಳ. ಅಲ್ಲಿ ವೆಂಕಟರಮಣ ಪಾದ ಇಟ್ಟಿದ್ದ ಸ್ಥಳ. ಇಲ್ಲಿ ಈಶ್ವರ ಕ್ಷೇತ್ರಪಾಲಕ. ಅಲ್ಲಿ ಸಾಕ್ಷಾತ್ತು ಸ್ವಯಂಭೂ ಆದಿಶಿಲಾ 86 ಕೋಟಿ ಜೀವರಾಶಿ ಸೃಷ್ಟಿ ಮಾಡಿದಾಗ ಶಿಲಾ ಅದಲ್ಲ, ಅಲ್ಲಿ ಶಿಲಾ. ಅದಕ್ಕೆ ಭಕ್ತಾದರು ಹಿಂಗೆ ಬಂದು ಇಲ್ಲಿ ಮೊದಲನೇ ಪಾದ ದರ್ಶನ ಮಾಡಿಕೊಂಡು ಕ್ಷೇತ್ರಪಾಲಕನ ದರ್ಶನ ಮಾಡಿಕೊಂಡು ಆ ರೀತಿಯಾಗಿ ಅಲ್ಲಿ ಆದಿಶಿಲಾ ಕ್ಷೇತ್ರದ ದರ್ಶನ ಮಾಡ್ಕೊಂಡು ಹೋಗೋ ಒಂದು ಪ್ರಾಜೆಕ್ಟ್ ನಾವು ತಯಾರು ಮಾಡೀವಿ. ಇದು ಅತಿ ತ್ವರದಲ್ಲಿ ಈ ವರ್ಷದಾಗ ಡಿಸೆಂಬರ್ ತನಕ ಮಾಡಬೇಕು ಅಂತ ದೃಢ ನಿಶ್ಚಯಲ್ಲಿ ಅಂತೀವಿ. ಅದಕ್ಕೆ ದೇವರೆಲ್ಲರೂ ಕೂಡ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಬೇಕು. ಇದು ದೊಡ್ಡ ಪ್ರಾಜೆಕ್ಟ್ ವರ್ಕನ್ನ ಕಂಪ್ಲೀಟ್ ಮಾಡಬೇಕು ಅಂತ ದೃಢ ನಿಶ್ಚಯಲಿಂತ, ದೊಡ್ಡ ಸಂಕಲ್ಪಲಿಂತ, ದೊಡ್ಡವರ ಆಶೀರ್ವಾದ, ಅಂದರೆ ಎತ್ತುಗಳು, ಸುವಿಧೇಂದ್ರರು, ಸತ್ಯಾತ್ಮರು, ಸುಬುಧೇಂದ್ರರು, ಹಾಗೆ ರೀತಿ ಎಲ್ಲ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮಹಾನುಭಾವರು ಎಲ್ಲರೂ ಕೂಡ ಇದಕ್ಕೆ ಆಶೀರ್ವಾದ ಕೊಟ್ಟಾರ. ಮುಖ್ಯವಾಗಿ ಲಕ್ಷಾದಿ ಭಕ್ತಿಗಳು ಇಲ್ಲಿ ಬಂದು ಕೂಡ ದಾಸಂಗ ಇಡೋ ಒಂದು ದೊಡ್ಡ ಕ್ಷೇತ್ರ ಆಗುತ್ತೆ ಅಂತ ಒಂದು ಸಂಕಲ್ಪಲಿಂತ ಈ ಕಾರ್ಯಕ್ರಮ ತೊಗೊಂಡೀವಿ. ಈ ವರ್ಷ ತಪ್ಪದೇ ದೇವರ ಅನುಗ್ರಹ ಆಗ್ತದ ಅಂತಂದು ನಾವು ಹೇಳಿತು. ಎಲ್ಲ ಭಕ್ತರೆಲ್ಲ ಕೂಡ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತಂದು ಮನಸ್ಫೂರ್ತಿಯಾಗಿ ಅವ್ರನ್ನ ಬೇಡಿಕೆಳ್ಕೊತೀನಿ. ದೀನಬಂಧವ ನೀನಯನ ಮನದರ್ಥ ಪೂರೈಸೋ, ಅನುಪಮೋಪಮ ಜ್ಞಾನ ಸಂಪತ್ತು ವಿನಯ ಪೂರ್ವಕ ಇತ್ತು ಪಾಲಿಸೋ, ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ.